ಇಲ್ಲ, ನಾನು ಹಿಂಗೆ ಸುಮ್ಮನೆ ಇದ್ರೆ ನೇತ್ರ ಒಂದು ಜೀವನ ಸರಿ ಹೋಗಂಗಿಲ್ಲ. ಅಕಸ್ಮಾತ್ ಏನಾದರೂ ಸಾಗರಪ್ಪಗೆ ನೇತ್ರವನ ಮೇಲೆ ಸಿಟ್ಟು ಬಂದಿದ್ರೆ ಹಾಂ, ನಮ್ಮ ಅಕ್ಕನ ಜೀವನದ ಬಗ್ಗೆನ ಆಟ ಆಡಕ್ಕೆ ಹೋಗ್ಲಿಕ್ಕೆ ಅಂತಂದು ಮತ್ತು ಇವರಿಬ್ಬರು ಬೇರೆ ಆಗೋಂಗಾಗ್ಬಿಟ್ರೆ ಬೇಡ ಬೇಡ, ಇದು ಯಾವುದೂ ಆಗೋದು ಬೇಡ. ಇನ್ನು ಸಣ್ಣ ವಯಸ್ಸೈತಿ ನೇತ್ರ ಒಂದು ಹಿಂಗಾದರೂ ಮಾಡಿ ಇವರಿಬ್ರು ಒಂದು ಮಾಡಾಕಬೇಕು. ನೇತ್ರವ ಏನು ಗಂಡನ ಮನೆಗೆ ಹೋಗೋದೇ ಇಲ್ಲ ಅಂತ ಅಂದಿಲ್ಲ, ಒಕ್ಕಿನಿ. ಆದರೆ ಇವಾಗ ಸದ್ಯಕ್ಕೆ ನನಗೆ ಮನಸ್ಸಿಗೆ ಸರಿ ಇಲ್ಲ ಅಂತ ಹೇಳಾಕುಂತ. ಆದರೂ ಬೇಡ, ಅಕಸ್ಮಾತ್ ಬೇಜಾರಿನಾಗ ಅಥವಾ ಏನೋ ಸಿಟ್ಟಿನಾಗೋ ನೇತ್ರವ ಯಾವ್ದಾರ ತೀರ್ಮಾನ ತೊಗೊಳೋಕ್ಕಿಂತ ಮುಂಚೆ ಇದನ್ನೆಲ್ಲ ಸರಿ ಮಾಡ್ಬೇಕು ನಾನು. ಆದರೆ ಹೆಂಗೆ ಸರಿ ಮಾಡೋದು ಇದನ್ನೆಲ್ಲ? ತವ್ರ ಮನೆಗೂ ಹೇಳೋದು ಬೇಡ ಅಂತಾಳೆ ನೇತ್ರವ. ಅಕಸ್ಮಾತ್ ನಾನೇನಾರು ಅವ್ರು ತವ್ರ ಮನೆಯವ್ರಿಗೆ ಹೇಳಿದ್ರೆ ಪಾಪ ಅವರಿಗೂ ಚಿಂತೆ ಆಗ್ತೈತಿ, ತಂದೆ ತಾಯಿಗೆ. ಪಾಪ ಅವರು ವಯಸ್ಸಾದಾರ, ಅದು ಅಲ್ದ ಅವ್ರು ಇರೋದು ಹಳ್ಳ್ಯಾಗ. ಒಂದು ಮನೆಗೆ ಈ ಸುದ್ದಿ ಹೇಳಿದ್ವಿ ಅಂದ್ರೆ ಇಡೀ ಊರ ಸುದ್ದಿ ಆಗ್ಬಿಡ್ತೈತಿ. ಮತ್ತು ಸುಮ್ಮನೆ ಅವ್ರ ಮರ್ಯಾದೆನೂ ಹೋಗೋದು ಬೇಡ. ನೇತ್ರವ ವಿಚಾರ ಮಾಡಿದ್ದು ಸರಿ ಐತಿ. ಅದು ಅಲ್ದ ಅಷ್ಟು ನೋವು ಆದ್ರೂ ಆಕೆ ಆ ನೋವನ್ನು ತಡ್ಕೊಂಡು ಇಲ್ಲಿ ತನಕ ಬಂದಾಳ ಹೊರತು ತವ್ರ ಮನೆಗೆ ಹೋಗಿಲ್ಲ ಅಂತಂದ್ರೆ ಅದೇನೋ ಸರಿಯಾದ ತೀರ್ಮಾನನ ತೊಗೊಂಡಾಳಕ್ಕೆ. ಯಾವುದೇ ಕಾರಣಕ್ಕೂ ತವ್ರ ಮನೆಯವರಿಗೂ ಬೇಸರ ಆಗೋದು ಬೇಡ. ಅಂದಮೇಲೆ ಈ ವಿಚಾರನ ನಾನು ಸಾಗರಪ್ಪನ ಜೊತೆನ ಮಾತಾಡಬೇಕು. ಸಾಗರಪ್ಪವ್ರ ಮನೆಗೆ ಹೋಗ್ಬೇಕಂದ್ರೆ ಈಗ ನಾನು ಅಲ್ಲಿಗೆ ಹೋಗ್ಬೇಕಂದ್ರೂ ಎಂತ ಅಂದ್ರೂ ಒಂದು ಅರ್ಧ ತಾಸು ಬೇಕಾಕೈತಿ. ಅದು ಅಲ್ದ ಈಗ ನೇತ್ರವ್ ಮನ್ಯಾಗದಾಳ. ಈಗ ನೇತ್ರವನ್ನ ಬಿಟ್ಟು ನಾನು ಹೊರಗಡೆ ಹೋಗಂಗೂ ಇಲ್ಲ. ಯಾಕಂದ್ರೆ ಮತ್ತು ಒಬ್ಬಕ್ಕೆ ಆದ್ಲಂದ್ರೆ ನನಗೆ ಎಲ್ಲಿಗೆ ಹೊಂಟಿದ್ದು ಏನು ಅಂತ ಕೇಳ್ತಾಳೆ. ನಾನು ಎಲ್ಲರೂ ಹೋಗ್ಕೇನಂದ್ರೆ ಇಲ್ಲ, ನಾನು ಆ ಕಡೆ ಹೋದಾಗ ಮತ್ತು ನೇತ್ರವ ಬೇಸರ ಮಾಡ್ಕೊಂಡು ಮತ್ತು ಬೇರೆ ಕಡೆ ಎಲ್ಲರೂ ಹೋಗ್ಬಿಟ್ರೆ ಅದಕ್ಕೆ ಬೇಡ ಬೇಡ, ನಾನು ಮನೆಗೆ ಹೋಗೋದು ಬೇಡ. ಸಾಗರಪ್ಪಗೆ ಫೋನ್ ಹಚ್ಚಿ ಇಲ್ಲಿಗೆ ಬಾ ಅಂತ ಕರೆಯೋದು ಸರಿ ಅನ್ನಿಸ್ತೈತಿ. ಬಂದ್ಮೇ ಹೆಂಗೋ ನೇತ್ರವಾಗಿ ಒಂದು ಸ್ವಲ್ಪ ಮಕ್ಕೋತೀನಿ ಅಂತಂದ ಕ್ವಾಣ್ಯಾಗ ಕದ ಹಾಕ್ಬಿಡ್ತೀನಿ. ಈ ಕಡೆ ಮಾತಾಡಿದ್ರಾತು. ಇದು ಸರಿ ಅನ್ನಿಸ್ತೈತಿ. ಈ ಹಾಳಾದ ಫೋನ್ ಒಂದು ಎಲ್ಲಿಟ್ಟೆ ನೀನು? ಅಡುಗೆ ಮನ್ಯಾಗ ಇಟ್ಟೇನಲ್ಲ, ಹೋಗಿ ಫೋನ್ ತೊಗೊಂಬಂದು ಮೊದಲು ಫೋನ್ ಹಚ್ಚಿ ಮಾತಾಡ್ತೀನಿ. ಮತ್ತು ಈಗ ಅವರು ಹುಡುಕಾಕೊಂತಾರೆ. ಯಾಕಂದ್ರೆ ಈ ಭಾಳ ಹೊತ್ತಾತ ನೇತ್ರವ ಮನೆಗೆ ಹೋಗ್ಲಾರ್ದು. ಅವರು ಹುಡುಕಾಕೊಂತಾರೆ, ಏನು ಮಾಡಾಕೊಂತಾರೆ ನೋಡೋಣ. ಫಸ್ಟ್ ಫೋನ್ ಹಚ್ಚಿ ಮಾತಾಡೋಣ. ಅಲ್ಲಿದ್ದ ಪರಿಸ್ಥಿತಿ ಹೆಂಗೈತಿ ಏನೈತಿ ಅನ್ನೋದನ್ನು ತಿಳ್ಕೊಂಡು ಸಾಗರಪ್ಪನ ಜೊತೆ ಮಾತಾಡಿದ್ರಾಯ್ತು. ಆ ಮನುಷ್ಯನು ಒಮ್ಮಿಗೆ ಸಿಟ್ಟಿಗೆ ಹೋಗ್ತಾನೆ, ಏನು ಹೆಚ್ಚು ಕಮ್ಮಿ ಹೇಳೋಂಗಿಲ್ಲ. ಇದನ್ನು ಬೆನ್ಯಾಗ ಕೂದಲು ತೆಗ್ದಂಗಷ್ಟು ತೆಗೆದಂಗೆ ಕೆಲಸ ಮಾಡ್ಬೇಕು ನಾನು. ಅದೇ ಸರಿ. ಈ ಫೋನ್ ಒಂದು ಅಡುಗೆ ಮನೆಯಾಗ ಇಟ್ಟಿನಲ್ಲ, ಮೊದಲು ಫೋನ್ ತೊಗೊಂಬರ್ತೀನಿ. ಅಳಿಯಂದ್ರ, ಇವಾಗ ಮುಂದೆ ಏನು ಮಾಡೋದು? ನೀವು ಹುಡುಕಿದ್ರಿ ಎಲ್ಲ ಕಡೆ, ನಿಮಗೂ ಸಿಕ್ಕಿಲ್ಲ. ಚರಣ್, ಸಾಗರ ಇವರು ಎಲ್ಲ ಕಡೆ ಹುಡುಕಿದ್ರು, ಇವರಿಗೂ ಸಿಕ್ಕಿಲ್ಲ. ಇವಾಗ ನಾವು ಮುಂದೆ ಏನು ಮಾಡೋಣ್ರಿ? ನಾನು ಅದ ಯೋಚನೆ ಮಾಡಾಕೊಂತೀನಿ ನೋಡ್ರಿ. ನಾವು ಆದಷ್ಟು ಅರ್ಧ ಊರ ಹುಡುಕಾಡಿದ್ವಿ, ಇನ್ನು ಇವರು ಅರ್ಧ ಊರ ಹುಡುಕಾಡಿದ್ರು. ಆಮೇಲೆ ಅಲ್ಲಿ ಇರೋ ಬರೋ ಎಲ್ಲರಿಗೂ ವಿಚಾರಿಸಿದ್ವಿ, ಯಾರೂ ನೋಡಿಲ್ಲ ಅಂತನಂದ್ರೆ. ಇವಾಗ ನಾವು ಹುಡ್ಕೊತ ಕೂತ್ಕೊಂಡ್ರೆ ಸಿಗಲ್ಲ ಅಂತ ಅನಿಸ್ತೈತಿ. ನೇತ್ರವರು ತವ್ರ ಮನೆಗೂ ಹೋಗಿಲ್ಲ ಅಂದಮೇಲೆ ಎಲ್ಲಿಗೆ ಹೋಗಿರ್ತಾರ? ಸಾಗರ್, ನೇತ್ರವ್ರ ಫ್ರೆಂಡ್ಸಿಗೆ ಯಾರಾದರೂ ಇದ್ರೆ ಫೋನ್ ಮಾಡಬೇಕಾಗಿತ್ತು. ಅವ್ರಿಗೆ ಗೊತ್ತಿರ್ತೈತಿ ಅವ್ರ ಮನೆಗೆ ಏನಾರು ಹೋಗಿದ್ರೆ. ಅವ್ರ ಫ್ರೆಂಡ್ಸಿಗೂ ಎಲ್ಲರಿಗೂ ಕಾಲ್ ಮಾಡಿದೆಕ್ಕ, ಅಲ್ಲೂ ಎಲ್ಲೂ ಹೋಗಿಲ್ಲ ನೇತ್ರ. ಡ್ಯಾಡಿ, ನಂಗೆ ಯಾಕೋ ಭಾಳ ಭಯ ಆಗುಂತೈತಿ ಡ್ಯಾಡಿ. ಆಲ್ರೆಡಿ ಟೈಮ್ ಭಾಳ ಆಗಿದೆ. ಇನ್ನೂ ನಾವು ವೇಟ್ ಮಾಡ್ಕೊತ ಕೂತ್ಕೊಂಡ್ರೆ ಏನಾಗುತ್ತೆ ಏನು ಹೇಳೋದಕ್ಕಾಗೋದಿಲ್ಲ. ಯಾವುದಕ್ಕೂ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋದೇ ಸರಿ ಅನ್ನಿಸ್ತಾ ಇದೆ. ಅದ ಈಗ ಏನು ಮಾಡೋದಂತೆ ಖುಷಿ? ನಮ್ಮ ಸಂಬಂಧಿಕರು ಯಾರೂ ನೇತ್ರಾಗ ಅಷ್ಟು ಪರಿಚಯನೂ ಇಲ್ಲ. ಈಗ ಅವರಿಗೆ ಫೋನ್ ಹಚ್ಚಿ ಕೇಳ್ಬೇಕಂದ್ರೆ ಕೇಳಿದ್ರೆ ಒಂದಕ್ಕೆ ಇನ್ನೊಂದು 10 ಪ್ರಶ್ನೆ ಕೇಳ್ತಾರೆ. ಇವಾಗ ಏನು ಮಾಡೋದು? ಅತ್ತೆರ ಬ್ಯಾಡ್ರಿ, ಈ ವಿಷಯ ಇಷ್ಟೊತ್ತಿದ್ರು ನಮ್ಮನೇಲಿ ಏನೇ ಇರಲಿ, ನೇತ್ರ ತವ್ರ ಮನೆಗೆ ಹೋಗಿಲ್ಲ ಅಂದ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು. ನೇತ್ರಾಗ ಈ ವಿಷಯನ ಬೇರೆ ಯಾರ ಹತ್ರನೂ ಗೊತ್ತಾಗದೇ ಇರೋ ಹಾಗೆ ಇರಲಿ ಅನ್ನೋದೇ ನೇತ್ರ ಅವ್ರ ಉದ್ದೇಶ ಆಗಿರುತ್ತೆ. ಅಂದಮೇಲೆ ಈ ವಿಷಯ ಬೇರೆ ಎಲ್ಲೂ ಹೋಗೋದು ಬೇಡ, ನಾವು ಯಾರಿಗೂ ಕೇಳೋದು ಬೇಡ. ಮಾವಾರ, ನೇತ್ರ ಅವರು ತವ್ರ ಮನೆಗೆ ಹೋಗಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ನೀವು. ಗಂಡನ ಮನೆ ಮರ್ಯಾದೆ ತವ್ರ ಮನೆಯವ್ರ ಮುಂದೆ ಹೋಗೋದು ಬೇಡ. ಇಲ್ಲಾಂದ್ರೆ ಮುಂದೆ ನಗೆಪಾಟ್ಲಿಕ್ಕೆ ಆಗ್ಬಿಡುತ್ತೆ. ಇಲ್ಲಾಂದ್ರೆ ನನ್ನ ಗಂಡನಿಗೆ ಬೆಲೆ ಕೊಡೋದು ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೇತ್ರ ಅವ್ರು ತವ್ರ ಮನೆಗೆ ಹೋಗಿಲ್ಲ. ಇಂಥ ಬಂಗಾರದಂಥ ಹುಡುಗಿ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲಲ್ರಿ ಮಾವರ. ಹಿರಿಯರಾಗಿ ನೀವು ಒಂದು ಸ್ವಲ್ಪ ತಾಳ್ಮೆ ತೊಗೊಂಡು ಮಾತಾಡಿದ್ರೆ ಸರಿ ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ. ನಿಜ ಅಳಿಯಂದ್ರ, ನಿಜ. ನಾನು ತಾಳ್ಮೆ ತೊಗೋಬೇಕಾಗಿತ್ತು, ಆದರೆ ನಾನು ಎಲ್ಲರಿಗಿಂತ ತಾಳ್ಮೆ ಮೀರಿಬಿಟ್ಟೆ. ದೇವ್ರಿ, ಇವಾಗ ಏನು ಮಾಡೋದಳಿ ಅಂದ್ರೆ ನನಗಂತೂ ಈ ಚಿಂತೆ ಟೆನ್ಷನ್ ಆಗ ತಲೆನ ಓಡ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಡ್ಯಾಡಿ, ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಟ್ಬಿಡೋಣ. ಕಂಪ್ಲೇಂಟ್ ಕೊಡೋದು ಬೇಡ. ನಿಮಗೆ ಕಮಿಷನರ್ ಪರಿಚಯ ಇದ್ದಾರಲ್ಲ, ಅವರಿಗೆ ಕಾಲ್ ಮಾಡಿ ಈ ಕೇಸ್ನ ಪರ್ಸ್ನಲ್ ಆಗಿ ತೊಗೊಂಡು ಒಂದು ಸ್ವಲ್ಪ ನಮ್ಮ ಸೊಸೆನ ಹುಡುಕೊಡಿ ಅಂತ ಹೇಳ್ತೀರಾ? ಖುಷಿ, ನಿನ್ಗೇನಾದರೂ ತಲೆಗಿಲೆ ಕೆಟ್ಟಿದ್ದೇನಾ? ಯಾಕ್ರಿ, ಏನಾಯಿತು?
ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ಗೆ ಯಾರಿಗೂ ಕಾಲ್ ಮಾಡೋದು ಬೇಡ, ನಾವೇ ಹೇಗಾದರೂ ಮಾಡಿ ಹುಡ್ಕೋಣ. ಸುಮ್ಮನೆ ಇದು ನಿನಗೆ ಗೊತ್ತಿಲ್ಲ, ಅಕಸ್ಮಾತ್ ಈ ಸುದ್ದಿ ಏನಾದರೂ ಮೀಡಿಯಾದವರಿಗೆ ಯಾರಿಗಾದರೂ ಗೊತ್ತಾದರೆ ಅಷ್ಟೇ ಮನೆ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ನೇತ್ರ ಮೊದಲೇ ಭಾಳ ಸೆನ್ಸಿಟಿವ್. ಆಮೇಲೆ ಅವರು ಮೀಡಿಯಾದವರು ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡಬೇಕು ನೇತ್ರ? ಸ್ವಲ್ಪನಾದರೂ ಯೋಚನೆ ಮಾಡಿದೆಯಾ ನೀನು? ಸಿಟ್ನಲ್ಲಿ ಬೇಜಾನಲ್ಲಿ ನೀವು ಯಾವುದೇ ತೀರ್ಮಾನ ತೊಗೊಳ್ದಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ನಮಗಷ್ಟೇ ಗೊತ್ತಿರಬೇಕು, ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ, ಯಾವ ಕಂಪ್ಲೇಂಟು ಕೊಡೋದು ಬೇಡ. ಮತ್ತು ಏನು ಮಾಡಿದ್ರಿ ಹೇಳಿ ಅಂದರೆ ಇವಾಗ ನೋಡ್ರಿ ಮಾವರ, ನನಗೆ ನಂಬಿಕೆ ಐತಿ ನೇತ್ರ ಯಾವುದೇ ಕಾರಣಕ್ಕೂ ಯಾವುದೇ ಅನಾಹುತ ಮಾಡ್ಕೊಳಲ್ಲ. ಹಾಗೆ ಈ ಮನೆಗೆ ವಾಪಸ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕಾಯೋಣ, ಇವತ್ತೊಂದಿನ ಹೇಗಾದರೂ ಮಾಡಿ ಕಾಯೋಣ, ಬಂದೇ ಬರ್ತಾರೆ. ಬೇಕಾದ್ರೆ ಇನ್ನೂ ಒಂದು ಸಲ ಎಲ್ಲ ಕಡೆ ನೋಡ್ಕೊಂಡು ಬಂದರೆ ಆಯಿತು. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ್ರಿ ಮಾವರ. ಸುಮ್ಮನೆ ಸಣ್ಣದಿರೋ ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಹೊರಗಡೆ ಪ್ರಪಂಚಕ್ಕೆಲ್ಲ ಈ ಸುದ್ದಿ ಹೋಗಿ ಆಮೇಲೆ ಅದಕ್ಕೆ ಇನ್ನೊಂದು ಏನೋ ಪಟ್ಟ ಹಚ್ಚಿ ಅದು ದೊಡ್ಡದಾಗಿ ಹಿಂಗೆಲ್ಲ ಮಾಡೋದು ಬೇಡ್ರಿ ಮಾವರ. ದಯವಿಟ್ಟು ಒಂದು ಸ್ವಲ್ಪ ತಾಳ್ಮೆ ತಗೋರಿ, ವೇಟ್ ಮಾಡನ್ರಿ. ಏನಾದರೂ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಒಂದು ಸ್ವಲ್ಪ ನಂಬಿಕೆ ಇಟ್ಕೋರಿ. ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇದ್ದರೆ ನೀವು ಇವಾಗ ವೇಟ್ ಮಾಡ್ತೀರಿ. ಸರಿ ರೀ ಹೇಳಿ ಅಂದ್ರೆ ನಿಮ್ಮ ಮಾತು ಕೇಳಿ ನಾವಿವಾಗ ತಾಳ್ಮೆ ತೊಗೋತೀವಿ. ನೋಡನ್ರಿ, ನೀವು ಹೇಳ್ದಂಗೆ ರಾತ್ರಿ ತನಕ ನೋಡಿದ್ರಾಯ್ತು. ಬೇಕಾದ್ರೆ ಆಮೇಲೆ ಮುಂದೆ ಏನೂ ಸುದ್ದಿ ಬರಲಿಲ್ಲ ಏನೂ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ರಾಯ್ತು. ಸರಿ ತಗೋರಿ ಹೇಳಿ ಅಂದ್ರೆ ನೀವು ಹೇಳ್ದಂಗೆ ಆಗಲಿ. ಈ ಸಾಗರ್ ಇಷ್ಟೊತ್ತಾಯ್ತದು ಫೋನ್ ಬರಾಕುಂತು, ಎತ್ತು ಮಾತಾಡು. ಸಾಗರ್ ಪ್ಲೀಸ್ ಫೋನ್ ಎತ್ತಿ ಮಾತಾಡು. ಸಾಗರ್ ಫೋನ್ ರಿಸೀವ್ ಮಾಡಿ ಮಾತಾಡು, ಇಷ್ಟೊತ್ತಾಯ್ತದು ಫೋನ್ ಬರಾಕುಂತು. ಯಾರ್ದದು ಸಾಗರ್ ಫೋನು? ಅದು ಮಮ್ಮಿ ಗೆಸ್ಟ್ ಹೌಸಲ್ಲಿ ಒಬ್ಬ ಅಜ್ಜಿ ಇದ್ದಾರಲ್ಲ, ಆ ಅಜ್ಜಿ ಫೋನ್ ಮಾಡ್ತಾ ಇರೋದು. ಮಾತಾಡು ಸಾಗರ್, ಇಷ್ಟು ಸಲ ಕಾಲ್ ಮಾಡ್ತಿದ್ದಾರಂದರೆ ಏನಾದರೂ ಎಮರ್ಜೆನ್ಸಿ ಇದ್ದೇ ಇರುತ್ತೆ. ಕಾಲ್ ಮಾಡು, ರಿಸೀವ್ ಮಾಡಿ ಮಾತಾಡು. ಸಾಗರ್ ಮಾತಾಡಪ್ಪ. ಮಮ್ಮಿ ನನಗೆ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಅದು ಈ ಗೆಸ್ಟ್ ಹೌಸು ಇಲ್ಲ ಅಲ್ಲಿ ಸುತ್ತಮುತ್ತಲು ತೋಟದ್ದು ಅದ್ರದ್ದು ಏನಾದರೂ ಪ್ರಾಬ್ಲಮ್ ಇರುತ್ತಲ್ಲ, ಅದನ್ನು ಕೇಳೋದಕ್ಕೆ ಹಚ್ಚಿರ್ತಾರೆ ಅಜ್ಜಿ. ನನಗೆ ಇವಾಗ ಯಾರ ಜೊತೆನೂ ಮಾತಾಡೋದಕ್ಕೆ ಮನಸ್ಸಿಲ್ಲ ಮಮ್ಮಿ. ನಾ ಬೇಕಾದರೆ ನಾಳೆ ಅಥವಾ ನಾಡಿದ್ದು ಯಾವಾಗಲಾದರೂ ಕಾಲ್ ಮಾಡಿ ಮಾತಾಡ್ತೀನಿ ಬಿಡಿ. ಸಾಗರ್ ಯಾರನ್ನೂ ಅಷ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ. ಏನಾದರೂ ಎಮರ್ಜೆನ್ಸಿ ಇದ್ದರೆ ತಾನೇ ಇಷ್ಟು ಸಲ ಕಾಲ್ ಮಾಡೋದು. ಪ್ಲೀಸ್ ರಿಸೀವ್ ಮಾಡಿ ಮಾತಾಡು. ಒಂದು 2 ಸಲ ಮಾತಾಡು. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತಾಡು, ಇಲ್ಲ ಅಂದರೆ ಬ್ಯುಸಿ ಇದ್ದೀನಿ, ನಾಳೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳು ಇಡು. ಇದೆ ರಿಸೀವ್ ಮಾಡು ಫೋನನ್ನು. ಸರಿ ಬಾವ. ಹಲೋ ಹಲೋ ಹೇಳಿ ಅಜ್ಜಿ. ಯಾಕಪ್ಪ ಸಾಗರ, ಏನೋ ಕಳ್ಕೊಂಡಂಗೆ ಐತಲ್ಲ ನಿನ್ನ ಧ್ವನಿ. ಯಾಕ ಮನೆಯಲ್ಲಿ ಎಲ್ಲರೂ ಆರಾಮದಾರಲ್ಲಪ್ಪ, ನೀನು ಆರಾಮದಿಲ್ಲ? ಹಾಂ ರೀ ಅಜ್ಜಿ, ನಾನು ಆರಾಮದೀನಿ, ಮನೆಯವ್ರು ಎಲ್ಲರೂ ಆರಾಮದಾರ. ಅಂದಂಗೆ ಇದಕ್ಕೆ ಫೋನ್ ಮಾಡಿದ್ದು ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ? ಅಜ್ಜಿ ಏನೇ ಕೆಲಸ ಇದ್ರೂ ನಾನು ನಾಳೆ ನಿಮ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ಸದ್ಯಕ್ಕೆ ನಾವು ಸ್ವಲ್ಪ ಬ್ಯುಸಿ ಇದ್ದೀನಿ. ಫೋನ್ ಇಡ್ಲಾ ಅಜ್ಜಿ? ಇಲ್ಲಪ್ಪ, ಇವಾಗ ನಾನು ನಿನ್ನ ಜೊತೆ ಮಾತಾಡೋಕ್ಕಬೇಕು. ನೀನು ಎಷ್ಟು ಬ್ಯುಸಿ ಇದ್ರೂ ಈಗಲೇ ನಮ್ಮ ಇಲ್ಲಿ ಮನೆಗೆ ಬಾಪ, ನಿನ್ನ ಜೊತೆ ಮಾತಾಡೋದೈತಿ. ಅಜ್ಜಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಂಗೆ ಇವಾಗ ಅಲ್ಲಿಗೆ ಬರೋದಕ್ಕಾಗೋದಿಲ್ಲ. ದಯವಿಟ್ಟು ಅಜ್ಜಿ ಮತ್ತೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ನಾನು ಫ್ರೀ ಆದಮೇಲೆ ನಾನೇ ಕಾಲ್ ಮಾಡ್ತೀನಿ. ನೋಡಪ್ಪ ಸಾಗರ, ನಿನ್ನ ಜೀವನ ಸರಿ ಹೋಗಬೇಕು, ನೀ ಕಳ್ಕೊಂಡಿರೋ ವಜ್ರ ನಿನಗೆ ಸಿಗಬೇಕು ಅಂತ ಅಂದ್ರೆ ಈಗಲೇ ಮನೆಗೆ ಬಾ, ನನ್ನ ಜೊತೆ ಮಾತಾಡಂತೆ ಅಂತ. ಇಲ್ಲ ಅಂದ್ರೆ ನಿನ್ನಿಷ್ಟ. ಇಡ್ತೀನಿ ನೋಡಪ್ಪ. ನಿನಗೆ ನೀನು ವಜ್ರ ಬೇಕಾ ಅಥವಾ ನಿನ್ನ ಕೆಲಸನ ನಿನಗೆ ಮುಖ್ಯನಾ ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡು. ಅರ್ಧ ತಾಸಲ್ಲಿ ಇಲ್ಲಿ ಮನೆಗೆ ಬಂದ್ರೆ ನಾ ಮಾತಾಡ್ತೀನಿ, ನಿನಗೇನು ಬೇಕು ಅದು ಸಿಗುತ್ತೆ. ಇಲ್ಲ ಅಂದ್ರೆ ನಿನ್ನಿಷ್ಟ. ನಾ ಮಾತಾಡಿದ್ದೆ ಸರಿನಾ ತಪ್ಪು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟೊತ್ತಿದ್ರೂ ಸಾಗರಪ್ಪ ಮನೆಗೆ ಬರಲೇಬೇಕು. ಬರ್ತಾ ಬರಲಿ, ಬಂದ ಮೇಲೆ ಮಾತಾಡಿದ್ರಾಯ್ತು. ಯಾವುದೇ ಕಾರಣಕ್ಕೂ ನೇತ್ರಾಂಗ್ ಇವಾಗ ಯಾವ ವಿಚಾರನೂ ಗೊತ್ತಾಗಬಾರ್ದು. ಕದನ ಸರಿಯಾಗಿ ಚಿಲಕ ಹಾಕಿ ಇಲ್ಲೇ ಬಂದು ಮಾತಾಡ್ತೀನಿ. ಏನಾಯ್ತು ಸಾಗರ್? ಏನಂದ್ರೆ ಏನೋ ಬಾವ, ನನಗೆ ಅರ್ಥನೇ ಆಗಲಿಲ್ಲ. ನೀ ಕಳ್ಕೊಂಡಿರೋ ವಜ್ರ ನಿನಗೆ ಬೇಕು, ನಿನ್ನ ಜೀವನ ಸರಿ ಹೋಗ್ಬೇಕಂದ್ರೆ ಈಗಿಂದೀಗಲೇ ನೀನೊಬ್ಬನೇ ಮನೆಗೆ ಬಾ ಅಂತ ಅಂದರು. ಅದು ಏನಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಅಯ್ಯೋ ಸಾಗರ್, ಕಳ್ಕೊಂಡಿರೋ ವಜ್ರ ಅಂದ್ರೆ ನಿನ್ನ ಹೆಂಡತಿ ನೇತ್ರ. ನನ್ಗನ್ಸಿದ ಮಟ್ಟಿಗೆ ನೇತ್ರ ಅಲ್ಲಿಗೆ ಹೋಗಿರ್ಬೋದು. ನಡಿ ಈಗಿಂದೀಗಲೇ ಹೋಗು. ಬಾವ ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸಾಗರ, ನಿನ್ನ ಜೀವನದಲ್ಲಿರೋ ವಜ್ರ ಅಂದರೆ ಅದು ನೇತ್ರ ತಾನೇ. ಅಷ್ಟು ಗೊತ್ತಾಗ್ತಿಲ್ವ ನಿನಗೆ? ನಡಿ ಮೊದಲು ಇವಾಗಲೇ ಅಲ್ಲಿಗೆ ನೇತ್ರ ಎಲ್ಲಿದ್ರ ನೋಡು, ಅಲ್ಲಿ ಹೋಗೋಣ ಬಾ. ಅಲ್ಲಿ ಏನೋ ನಡೆದಿರ್ಬೋದು, ಇಲ್ಲ ನೇತ್ರ ಅಲ್ಲೇ ಇರ್ಬೋದು ಅಂತ ಅನಿಸುತ್ತೆ ನನಗೆ. ನಡಿ ಮೊದಲು ಇವಾಗಲೇ ಹೋಗು ಫಸ್ಟ್. ಸರಿ ಬಾಬಾ, ನಾ ಹೋಗಿ ಬರ್ತೀನಿ, ನೀವೆಲ್ಲರೂ ಇಲ್ಲೇ ರೀ. ನಾನು ಅಲ್ಲಿ ಹೋದ್ಮೇಲೆ ನೇತ್ರ ಅಲ್ಲಿದ್ದಾಳೆ ಅಂತ ಕನ್ಫರ್ಮ್ ಆದರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಪ್ಲೀಸ್ ನನಗೆ ಒಬ್ಬರೇ ಬಾ ಅಂತಂದಿದ್ದಾರೆ, ನಾ ಹೋಗಿ ಬರ್ತೀನಿ ಫಸ್ಟ್.
ಸರಿ ಸಾಗರ, ಹಂಗೆ ನೀ ಒಬ್ಬನೇ ಹೋಗೋದು ಬೇಡ, ಚರಣನನ್ನು ಜೊತೆಗೆ ಕರ್ಕೊಂಡು ಹೋಗು. ಯಾವುದಕ್ಕೂ ನನಗೆ ಫೋನ್ ಮಾಡ್ಕೊತಾ ಇರೋ ನಮಗೆಲ್ಲ, ಯಾಕಂದ್ರೆ ನಮಗೂ ಚಿಂತೆ ಐತಿ. ಇನ್ನೂ ಅಲ್ಲಿ ನೇತ್ರ ಇದ್ದಾಳೋ ಇಲ್ಲೋ ಅನ್ನೋದು ಅಷ್ಟು ಕನ್ಫರ್ಮ್ ಇಲ್ಲ. ನೀವು ಹೋದ ತಕ್ಷಣ ಅಲ್ಲಿ ನೇತ್ರ ಇರೋದು ಕನ್ಫರ್ಮ್ ಆದರೆ ಮೊದಲು ನಮಗೆ ಕಾಲ್ ಮಾಡಿ, ಆಮೇಲೆ ನೇತ್ರ ಜೊತೆ ಸಮಾಧಾನದಿಂದ ಮಾತಾಡಿ, ನೀನು ತಪ್ಪಾಗೈತಿ, ಮನೆಯಲ್ಲಿ ಇರೋದು ಎಲ್ಲರದು ತಪ್ಪಾಗೈತಿ, ನಿನಗೆಲ್ಲರೂ ಕ್ಷಮೆ ಕೇಳಬೇಕಂತ ಇದ್ದಾರೆ ಅಂತ ಹೇಳಿ ರಮಿಸ್ಕೊಂಡು ಇಲ್ಲಿ ಕರ್ಕೊಂಡು ಬಾ, ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ ಏನು. ಹೌದು ಸಾಗರ್, ನೀನು ಯಾವುದೇ ಕಾರಣಕ್ಕೂ ಸಿಟ್ಟಿನಲ್ಲಿ ನೇತ್ರ ಜೊತೆ ಮಾತಾಡೋದಕ್ಕೆ ಹೋಗಬೇಡ. ಒಂದು ವೇಳೆ ನೇತ್ರಾನೇ ನಿನ್ನ ಜೊತೆ ಸಿಟ್ಟಿನಲ್ಲಿ ಮಾತಾಡಿದ್ರು ದಯವಿಟ್ಟು ನೀನು ಕೈ ಮುಗಿತೀನಿ, ತಾಳ್ಮೆಯಿಂದ ಮಾತಾಡಿ ನೇತ್ರನ ಇಲ್ಲಿ ಕರ್ಕೊಂಡು ಬಾ. ಇಲ್ಲಿ ಕರ್ಕೊಂಡು ಬಂದಮೇಲೆ ನಾವೆಲ್ಲ ಒಪ್ಪಿಸಿ ನೇತ್ರನ ಇಲ್ಲೇ ಇರೋ ಹಾಗೆ ಮಾಡ್ತೀವಿ, ಸರಿನಾ? ಸರಿ ಬಾವ, ನಾನು ನೇತ್ರ ಮೇಲೆ ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡೋದಿಲ್ಲ. ನೇತ್ರ ನನ್ನ ಜೀವನದಲ್ಲಿ ಈ ಮನೆಗೆ ವಾಪಸ್ ಬಂದ್ರೆ ಅಷ್ಟೇ ಸಾಕು ನನಗೆ. ಡ್ಯಾಡಿ ಮಮ್ಮಿ ಬಾವಾಕ ನಾ ಇವಾಗ ಹೋಗಿ ಬರ್ತೀನಿ. ನಾ ಯಾವುದಕ್ಕೂ ನಿಮ್ಗೆ ಕಾಲ್ ಮಾಡ್ತಾ ಇರ್ತೀನಿ, ಸರಿನಾ? ಬಾ ಚರಣ್.